ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿ ಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಪೋಲಿಯೋ ಮುಕ್ತಗೊಳಿಸಲು ಪ್ರತಿ ಮಗುವಿಗೆ ಲಸಿಕೆ ಹಾಕಿಸಲು ಮನವಿ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಕಲಾಪ ಹಾಳು ಮಾಡಿದ್ದಕ್ಕೆ ಖಂಡನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ, ತುರುಸಿನ ಮತದಾನ. ಮತ್ತು ಟಿಪ್ಪು ಸುಲ್ತಾನ್ ರಸ್ತೆ ಡಾಂಬರೀಕರಣ ಕಾಮಗಾರಿ ಚಾಲನೆ. ತ್ವರಿತ ಸಂಚಾರ ಮುಕ್ತಗೊಳಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ಸ್ವಯಂ ಸೇವಾ ಸಂಸ್ಥೆಗಳು ದೇಶದ ಅಭಿವೃದ್ಧಿಗೆ ಪೂರಕವಾಗಿವೆ. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು. ಬಿಜೆಪಿಯಿಂದ BS ಯಡಿಯೂರಪ್ಪ ಹುಟ್ಟುಹಬ್ಬ, ಕೇಕ್ ಕತ್ತರಿಸಿ ಶುಭ ಹಾರೈಕೆ. ಕಿರಣ್ ಕುಮಾರ್ ರಚಿಸಿದ ಸೀಕ್ರೆಟ್ ಆಫ್ ಏಜಿಂಗ್ ಲೈಫ್ ಕೃತಿ ಬಿಡುಗಡೆ. ಯುವಕರ ಜೀವನ ಸುಧಾರಣೆಗೆ ಕೃತಿ ಸಹಕಾರಿ, ಚಂದ್ರಶೇಖರ್ ದೇಸಾಯಿ. KEV ಕಾಲೋನಿ ಕಾಂಪೌಂಡ್ಗೆ ಅನಧಿಕೃತ ಅಂಗಡಿ ಶೆಡ್ಗಳ ತೆರವಿಗೆ ನೌಕರರ ಒತ್ತಾಯ. 1 ದಿನದಲ್ಲಿ ತೆರವುಗೊಳಿಸಲು ಪೌರಾಯುಕ್ತರ ಸೂಚನೆ. ವಾರ್ತೆಗಳ ವಿವರ. ಪೋಲಿಯೋ ಮುಕ್ತ ಸಮಾಜ ಮಾಡಲು ಎಲ್ಲರೂ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸುವ ಮೂಲಕ ಸಹಕರಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಗತ್ತಿನಲ್ಲಿ
ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಹೊರತುಪಡಿಸಿ ಉಳಿದೆಲ್ಲ ದೇಶಗಳಲ್ಲಿ ಪೋಲಿಯೋ ಪ್ರಕರಣಗಳು ವರದಿಯಾಗಿಲ್ಲ. ಪ್ರತಿಯೊಂದು ಮಗುವಿಗೆ ಲಸಿಕೆ ಹಾಕಿಸುವುದಕ್ಕೆ ಪಾಲಕರು, ಸ್ವಯಂ ಸೇವಾ ಸಂಸ್ಥೆಗಳು, ಇಲಾಖೆಗಳು ಕಾರ್ಯನಿರ್ವಹಿಸಬೇಕಿದೆ ಎಂದರು. ಇಂದಿನಿಂದ 3 ದಿನಗಳ ಕಾಲ ಮನೆ ಮನೆಗೆ ಲಸಿಕೆ ಹಾಕುವ ಅಭಿಯಾನ ಪ್ರಾರಂಭವಾಗಲಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಲು ಪಾಲಕರು ಮುಂದೆ ಬರಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಹಾನ್ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ನಾಗರಾಜ್, ಡಾಕ್ಟರ್ ವಿಜಯ ಅವರು, ನಾವು ನಮ್ಮ DH ಅವರು, ನಮ್ಮ ಪ್ರೋಗ್ರಾಮ್ ಆಫೀಸರು, ಎಲ್ಲ ಆರೋಗ್ಯ ಇಲಾಖೆಯಿಂದ ಎಲ್ಲರೂ ಬಂದಿದ್ದಾರೆ. ಇವತ್ತು ರಾಯಚೂರಿನಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರೋಂಥ ಮಕ್ಕಳ ಟಾರ್ಗೆಟ್ 2,53,000. ಅದರಲ್ಲಿ 3,14,000 ಗ್ರಾಮೀಣ ಭಾಗದಲ್ಲಿ ಮತ್ತು 64,000 ನಮ್ಮ ಸಿಟಿಗಳಲ್ಲಿ. ಇವತ್ತು 223 ಜನರನ್ನ ನಮ್ಮ CO ಮೇಡಮು ಮತ್ತು DH ಅವರು ಡೆಪ್ಯೂಟ್ ಮಾಡೋ ಮೂಲಕ ಮುಂದಿನ 3 ದಿನಗಳ ಕಾಲ ಪ್ರತಿಯೊಂದು ಮನೆಗೆ ಪಲ್ಸ್ ಪೋಲಿಯೋ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ದಲ್ಲಿ ಎಲ್ಲರೂ ಹಾಕ್ಸ್ಕೋಬೇಕು. ಯಾಕೆಂದರೆ ಇವತ್ತು ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಬಹುಶಃ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ 2 ದೇಶಗಳು ಬಿಟ್ಟರೆ ಜಗತ್ತಿನಲ್ಲಿ ಎಲ್ಲಿಯೂ ಪೋಲಿಯೋ ಕೇಸ್ಗಳು ಇಲ್ಲ. ಇವತ್ತು ಭಾಳ ಸಂತೋಷದ ವಿಷಯ. ಜನರೆಲ್ಲರ ಸಹಕಾರದಿಂದ ನಾವು ಇವತ್ತು ಪೋಲಿಯೋ ಮುಕ್ತ ಭಾರತ ದೇಶ ಮಾಡಲಿಕ್ಕೆ ಸಹಾಯ ಆಗಿದೆ. ಇದು ಮುಂದೆ ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲೂ ಒಂದು ಕೇಸು ಬರಬಾರದರು. ಎಲ್ಲರೂ ಇದಕ್ಕೆ ಬಂದು ತಮ್ಮ ಮನೆಗೆ ವಿಸಿಟ್ ಮಾಡುವ ಮೂಲಕ ತಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಟ್ಟರೆ ನಾವು ಪೋಲಿಯೋ ಮುಕ್ತ ಭಾರತ ದೇಶ ಮಾಡಲಿಕ್ಕೆ ಸಹಕಾರ ಆಗ್ತದೆ ಅಂತ ಹೇಳಿ. ನಗರಸಭೆ ಸದಸ್ಯ ಶರಣಬಸವ ಬಲ್ಲಟಗಿ, ಹರೀಶ್ ನಾಡಗೌಡ, ಮಾನವ ಹಕ್ಕುಗಳ ಸಂಘಟನೆ ಅಧ್ಯಕ್ಷ ಚಂದ್ರಕಾಂತ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು, ಪಾಲಕರುಗಳು ಇದ್ದರು. ಜನರ ಸಮಸ್ಯೆಗಳನ್ನು ವಿಧಾನಸಭೆ ಕಲಾಪಗಳಲ್ಲಿ ಚರ್ಚಿಸದೆ ಕಾಂಗ್ರೆಸ್ ಪಕ್ಷ ಅಡ್ಡಿ ಉಂಟು ಮಾಡಿ ಸಮಯ ವ್ಯರ್ಥ ಮಾಡಿರುವುದನ್ನು ವಿರೋಧಿಸಿ ಬಿಜೆಪಿಯಿಂದ ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿತು. ವಿಧಾನಸಭೆ ಕಲಾಪದಲ್ಲಿ ಒಂದೇ ವಿಷಯದ ಮೇಲೆ ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಕಲಾಪ ಮೊಟಕುಗೊಳಿಸಲು ಕಾಂಗ್ರೆಸ್ ಪಕ್ಷವೇ ನೇರ ಹೊಣೆಯಾಗಿದೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಹಾಕಿದರು. ಜನರ ಸಮಸ್ಯೆಗಳನ್ನು ಮರೆತಿರುವ ಕಾಂಗ್ರೆಸ್ ಪಕ್ಷ ದುರುದ್ದೇಶದ ರಾಜಕಾರಣ ಮಾಡುತ್ತಿದೆ. ಕೋಟ್ಯಾಂತರ ವೆಚ್ಚದಲ್ಲಿ ನಡೆಯುವ ಕಲಾಪಗಳಿಗೆ ಅಡ್ಡಿ ಮಾಡಿ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ನ ಗುಂಡಾ ಸಂಸ್ಕೃತಿಗೆ, ಕಾಂಗ್ರೆಸ್ ಪಕ್ಷದ ಗುಂಡಾ ಸಂಸ್ಕೃತಿಗೆ, ತುಷ್ಟೀಕರಣ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ತುಷ್ಟೀಕರಣ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಜನವಿರೋಧಿ ನೀತಿ. ಭಾರತ್ ಮಾತಾ ಕಿ ವಂದೇ ವಂದೇ. विदेशी में हो कांग्रेस पक्ष के संसद विरोधी कांग्रेस पक्ष के विधान मंडल विरोधी कांग्रेस पक्ष के ಕಾಂಗ್ರೆಸ್ ಪಕ್ಷದ ಜನ ವಿರೋಧಿ ನೀತಿಯಿಂದಾಗಿ ಕಲಾಪ ಮೊಟಕುಗೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿ ಇರುವ ಮೇಕೆದಾಟು ಯೋಜನೆ ಪಾದಯಾತ್ರೆ ನಡೆಸುವ ಕಾಂಗ್ರೆಸ್ ನಾಯಕರು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಇದ್ದಾಗ ಯಾವುದೇ ಸ್ಪಂದನೆ ನೀಡದೆ ಈಗ ಮೊಸಳೆ ಕಣ್ಣೀರು ಸುರಿಸಲು ಪಾದಯಾತ್ರೆ ನಡೆಸಲು ಮುಂದಾಗಿದೆ. ಕಳೆದ ಬಾರಿ ಕೃಷ್ಣ ಕಡೆಗೆ ಎಂದು ವೀರಾವೇಶ ಮಾತನಾಡಿದ ಕಾಂಗ್ರೆಸ್ ನಾಯಕರು ನೀರಾವರಿ ಯೋಜನೆಗಳ ಜಾರಿಗೆ ಬದ್ಧತೆ ತೋರಲಿಲ್ಲ. 50,000 ಕೋಟಿ ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿ ಅರ್ಧದಷ್ಟು ಹಣವೂ ಖರ್ಚು ಮಾಡದೆ ಹೊಣೆಗೇಡಿತನ ಪ್ರದರ್ಶಿಸಿರುವ ಜನತೆ ಮುಂದಿದೆ. ಕೇವಲ ಆರೋಪಗಳಿಗೆ ಸೀಮಿತವಾಗಿರುವ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲವನ್ನೂ ವಿರೋಧಿಸುವುದು ನಿತ್ಯದ ಕಾಯಕವಾಗಿ ಮಾಡಿಕೊಂಡಿದೆ. ಅಭಿವೃದ್ಧಿಗೆ ಸಹಕಾರ ನೀಡದೆ ಜನರಿಗೆ ಅನ್ಯಾಯ ಮಾಡಿದ್ದು ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸದನ ಕಲಾಪ ನಡೆಯಲು ಕಾಂಗ್ರೆಸ್ ಅಡ್ಡಿಪಡಿಸಿದ್ದರಿಂದಲೇ ಕಲಾಪ ಮೊಟಕುಗೊಳ್ಳಲು ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷ ಕ್ಷುಲ್ಲಕ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದೆ. ಜನರ ಸಮಸ್ಯೆಗಳಿಗಿಂತ ಪಕ್ಷದ ಲಾಭಕ್ಕೆ ಸಲ್ಲದ ಅಡ್ಡಿಪಡಿಸುತ್ತಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅದಕ್ಕೆ ಅಡಚಣೆ ಮಾಡುವಂತ ಕೆಲಸ ಮಾಡಿದರೆ ಇದು ಬಹಳ ದುರದೃಷ್ಟಕರ. ಎಲ್ಲಿ ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಅಧಿವೇಶನ
ಕರೆದಿದ್ರು ಅಂತ ಒಂದು ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಧಿವೇಶನ ಮೊಟಕುಗೊಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಅಡ್ಡಿಪಡಿಸಿ ಇವತ್ತು ಅಭಿವೃದ್ಧಿ ಆಗಬಾರ್ದು, ಬಿಜೆಪಿ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಅವರು ಮಾಡಿದಂತ ಕುತಂತ್ರದಿಂದ ಇವತ್ತು ಅಧಿವೇಶನ ಮೊಟಕುಗೊಳಿಸಲಾಯಿತು. ಜನ ಎಲ್ಲವೂ ನೋಡ್ತಾ ಇದ್ದಾರೆ, ಯಾರು ವಿರೋಧ ಮಾಡ್ತಾ ಇದ್ದಾರೆ, ಯಾರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಯಾರು ಇಂತಹ ಕ್ಷುಲ್ಲಕ ಕಾರಣಕ್ಕೆ ಅಧಿವೇಶನ ಮೊಟಕುಗೊಳಿಸಿ ಇವತ್ತು ಪಾದಯಾತ್ರೆ ಅನ್ನುವ ಒಂದು ಏನು ಮೊಸಳೆ ಕಣ್ಣೀರು ಸುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ದುರದೃಷ್ಟಕರ. ಮುಂದಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಬಹಳ ಆಶ್ಚರ್ಯ ಪಡ್ಬೋದು ನೀವೆಲ್ಲ, ಏನಪ್ಪ ಅಧಿಕಾರದಾಗ ಇದ್ದುಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ ಅಂತ ಹೇಳಿ. ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಪ್ರಸಂಗ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ನವರು. ಮೊನ್ನೆ ನಡೆಯತಕ್ಕಂಥ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನಲ್ಲಿ ಯಾವುದೇ ಕಾರ್ಯಕಲಾಪಗಳನ್ನು ನಡಲಾರ್ದಂಗೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧ ನೀವು ನೋಡಿ, ಕ್ಷುಲ್ಲಕ ವಿಷಯಕ್ಕಾಗಿ ಏನೂ ಮಹತ್ವ ಇರಲಾರ್ದು, ಸಾರ್ವಜನಿಕ ಉಪಯೋಗ ಇರಲಾರ್ದು, ಜನ ಉಪಯೋಗ ಇರಲಾರ್ತಕ್ಕಂಥ ವಿಷಯವನ್ನು ತಗೊಂಡು ಕಾಂಗ್ರೆಸ್ನವರು ಅಹೋರಾತ್ರಿ ಧರಣಿ ಎಲ್ಲಿ ವಿಧಾನಸಭೆ ಸದನದಲ್ಲಿ ಗಾದಿ ಹಾಸಿಗೆ ಎಲ್ಲವನ್ನು ಹಾಕೊಂಡು ಐಷೆ ಆರಾಮಿ ಜೀವನವನ್ನು ನಡೆಸಲಿಕ್ಕೆ ಸದನವನ್ನು ಉಪಯೋಗ ಮಾಡಿದ್ದಾರೆ. ಸದನ ಇರೋದು ಸಾರ್ವಜನಿಕವಾಗಿ, ಸದನ ಇರೋದು ಈ ರಾಜ್ಯಕ್ಕಾಗಿ, ಸದನ ಇರೋದು ಪ್ರತಿಯೊಬ್ಬ ಪ್ರಜೆಗಳಿಗಾಗಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ಜನರಿಗಾಗಿ, ಹಿಂದುಳಿದ ವರ್ಗದವರಿಗಾಗಲಿ, SC STಗಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಏನು ಚರ್ಚೆ ನಡೀತಕ್ಕಂಥ ಸದನ, ಆ ಸದನವನ್ನು ನಡಲಾರ್ದಂಗೆ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಅವರು ಬೇರೆ ಬೇರೆ ನೆವ ತಗೊಂತಾರ, ಒಂದು ಹಿಜಾಬ್ ಅಂತಾರ, ಮತ್ತೊಂದು ತುಷ್ಟೀಕರಣ ನೀತಿಯನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾರ. ಯಾಕೆ ಇದೆಲ್ಲ ಅವ್ರು ಮಾಡಿದ್ದು ಅಂತ? ಇದು ಮಾಡಿದ್ದು ಯಾತಕ್ಕಂದ್ರೆ ಕಾಂಗ್ರೆಸ್ ನಿರ್ನಾಮದ ಹಂಚಿನಲ್ಲಿ ಬಂದಿದೆ. ಕಾಂಗ್ರೆಸ್ ಈ ರಾಜ್ಯದಿಂದ ಕಂಪ್ಲೀಟ್ ಸರ್ವನಾಶ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಒಂದು ವಿಷಯವನ್ನು ತಗೊಂಡು, ಏನು ವಿಷಯ ಅವರು ತಗೊಂಡಿದ್ದು, ಈಶ್ವರಪ್ಪನವರು ಕೇಸರಿ ಧ್ವಜವನ್ನು ಅಲ್ಲಿ ನಮ್ಮ ಕೆಂಪು ಕೋಟೆದ ಮೇಲೆ ಆರಿಸ್ತೀವಿ ಅಂತ ಅಂದಾರ. ಇದು ಇಷ್ಟು ಮೂರ್ಖತನ, ಯಾರಿಗೆ ಸಣ್ಣ ಹುಡುಗರು ಸಹಿತ ನಗುತ್ತಾರ ಅಂತ ವಿಷಯವನ್ನು ತಗೊಂಡು ಇವರು ಮಾತಾಡ್ತಾರ. ಈಶ್ವರಪ್ಪಗೇನು ಬುದ್ಧಿ ಕೆಟ್ಟದ? ಅವ್ರು ಯಾಕೆ ಹೋಗ್ತಾರೆ ಅಲ್ಲಿ ಕೆಂಪು ಕೋಟೆ ಮೇಲೆ ಆರಿಸ್ತೀವಿ ಅಂತ ಅನ್ನೋ ಧೈರ್ಯ ಯಾರಿಗೂ ಇಲ್ಲ, ಅದು ಇಲ್ಲ. ಯಾಕಂದ್ರೆ ಅವರು ಒಂದು ಪ್ರಸಂಗ ಮಾತಾಡುವಾಗ ಹೇಳಿದರೆ ಮುಂದೆ ದಿನಗಳಲ್ಲಿ ಒಂದು ವೇಳೆ ಕೇಸರಿ ಧ್ವಜ ಹಾರಬಹುದು, ಅದು ಏನು ತಪ್ಪಿಲ್ಲ. ರಾಷ್ಟ್ರ ಧ್ವಜಕ್ಕಾಗಿ ಗೌರವ ನೀವು ನಮಗೂ ಕಲಿಸೋದು ಬೇಕಾಗಿಲ್ಲ. ರಾಷ್ಟ್ರ ಧ್ವಜಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಜನ ಈ ದೇಶದೊಳಗೆ ಯಾರಾದರೂ ಇದ್ದಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನೀವು ಮಾಡಿದ್ದು ಏನು? ಕಾಶ್ಮೀರಕ್ಕೊಂದು ಧ್ವಜ, ಭಾರತಕ್ಕೊಂದು ಧ್ವಜ, ಕಾಶ್ಮೀರದಾಗ ತ್ರಿವರ್ಣ ಧ್ವಜ ಆರಿಸಂಗೇ ಇಲ್ಲ. 92ರಲ್ಲಿ ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮುರಳಿ ಮನೋಹರ್ ಜೋಶಿ ಅವರು ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಅಂತ ಹೇಳಿ ಇಡೀ ದೇಶದೊಳಗ ಯಾತ್ರೆ ಮಾಡಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ರಲ್ಲ. ಇದು ಯಾರಲಿಂದ? ನಿಮ್ಮಲಿಂದ ಆಗಲಿಲ್ಲ, ಭಾರತೀಯ ಜನತಾ ಪಾರ್ಟಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ ಯಾದವ್, ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ಕೆಎಂ ಪಾಟೀಲ್, ನಗರ ಅಧ್ಯಕ್ಷ ಬಿ ಗೋವಿಂದ್, ಬಂಡೇಶ್ ಹೊಲ್ಕೊಂಬ್ರಿನಿ, ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ರವೀಂದ್ರ ಜಾಲ್ದಾರ್, ತ್ರಿವಿಕ್ರಮ್ ಜೋಶಿ, ಕಡಗೋಳ ಆಂಜನೇಯ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಜೇಶ್ವರಿ ಗುಪ್ಶೆಟ್ಟಿ, ಸುಲೋಚನಾ ಅಲ್ಕೂರು, ಸುಮತಿ ಶಾಸ್ತ್ರಿ, ವಾಣಿಶ್ರೀ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ನಗರಸಭೆ ಸದಸ್ಯರುಗಳು, ಕಾರ್ಯಕರ್ತರು ಭಾಗಿಯಾದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್,
ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸುಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denim and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 99727 GP Kids Wear, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. Branded clothing from newborn babies to teenage for boys and girls. Ladies casual wear, night wear, high quality premium cotton quality available.
ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಗೆ ಇಂದು ಮತದಾನ ನಗರದ ರಿಪೋರ್ಟರ್ಸ್ ಗಿಲ್ಡ್ನಲ್ಲಿ ನಡೆಯಿತು. ನಗರದ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಪತ್ರಕರ್ತರು ಸರತಿಯ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ. ಮುಂದಿನ 3 ವರ್ಷಗಳ ಅವಧಿಗೆ ಜಿಲ್ಲಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಹಾಗೂ 15 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ರಾಜ್ಯ ಉಪಾಧ್ಯಕ್ಷ ಸ್ಥಾನಗಳಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ತುರುಸಿನಿಂದ ಮತದಾನ ಮಾಡಲಾಯಿತು. ಇಂದು ಸಂಜೆ ಮತ ಎಣಿಕೆ ನಡೆಯಲಿದೆ. ಹಿರಿಯ ಮತ್ತು ಕಿರಿಯ ಪತ್ರಕರ್ತರುಗಳು ಭಾಗಿಯಾದರು.
ಬಹುದಿನದಿಂದ ನೆನಗುದಿಗೆ ಬಿದ್ದ ಟಿಪ್ಪು ಸುಲ್ತಾನ್ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶನಿವಾರ ಸಂಜೆ ಚಾಲನೆ ನೀಡಿದರು. ನಗರಸಭೆಯಿಂದ ಡಿಸಿ ಕಚೇರಿಗೆ ಸೇರುವ ಪ್ರಮುಖ ರಸ್ತೆ ಅನೇಕ ದಿನಗಳಿಂದ ಕಾಮಗಾರಿ ಅಪೂರ್ಣವಾಗಿ ನಿಂತಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಅನೇಕ ದಿನಗಳಿಂದ ಅಪೂರ್ಣವಾಗಿ ಉಳಿದಿದ್ದ ಕಾಮಗಾರಿ ಪ್ರಾರಂಭವಾಗಿದ್ದು 15 ದಿನದೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು, ಗುಣಮಟ್ಟವನ್ನು ನಿರ್ವಹಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿದ್ದ ಟಿಪ್ಪು ಸುಲ್ತಾನ್ ರಸ್ತೆ ರಾತ್ರಿ ಭೇಟಿ ಹಾಕುವ ಮೂಲಕ ಇವತ್ತು 70 ವರ್ಷಕ್ಕಿಂತ ಹಳೆಯದಾದ ಬ್ರಿಡ್ಜು ಜೊತೆಗೆ ಮಾಡಿ ಇವತ್ತು ಒಂದು ಕನೆಕ್ಟಿವಿಟಿ ರೋಡ್ ರಾಯಚೂರು ಸಿಟಿಗೆ ಮತ್ತು ಬಸ್ ಸ್ಟ್ಯಾಂಡಿಗೆ ಒಂದು ಒಳ್ಳೆಯ ರಸ್ತೆ ಆಗಿದೆ. ಜನರು ಬಹಳಷ್ಟು ದಿನಗಳಿಂದ ಇದರ ಬೇಡಿಕೆ ಇತ್ತು. ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಮುಗಿಸಿದಂಥ ಅನಿವಾರ್ಯ ಕಾರಣಗಳಿಂದ ಇದು ನಿಧಾನಗತಿಯಲ್ಲಿ ನಡೀತಾ ಇತ್ತು. ಮೊನ್ನೆ ಮುನ್ಸಿಪಾಲಿಟಿ ಇಂಜಿನಿಯರ್ ಎಲ್ಲರ ಸಮಕ್ಷಮದಲ್ಲಿ ಸಭೆ ಮಾಡಿ 15 ದಿನದಲ್ಲಿ ಈ ರಸ್ತೆ ಮುಗಿಸ್ಬೇಕಂತೇಳಿ ಸೂಚನೆ ಕೊಟ್ಟಿದ್ದೆವು. ಅದರ ಪ್ರಕಾರ ಇವತ್ತು ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಬಹಳ ಸಂತೋಷ ಆಗ್ತದೆ. ಎಲ್ಲ ರಸ್ತೆಗಳು ಈ ಮೇ ತಿಂಗಳ ಒಳಗಡೆ ನಗರದ ಮುಖ್ಯ ರಸ್ತೆಗಳು ಮುಗಿಬೇಕಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರ ಅನುದಾನದ ಲಭ್ಯತೆ ನೋಡಿಕೊಂಡು ಹಂತ ಹಂತವಾಗಿ ಇವತ್ತು ಕಾಮಗಾರಿ ಕೈಗೆತ್ತಿಕೊಂಡು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಟ್ರಾಫಿಕ್ಕಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಕಾಮಗಾರಿ ಮಾಡಿ ಜನರಿಗೆ ತಿರುಗಾಡಲಿಕ್ಕೆ ಒಂದು ಸುಗಮ ರಸ್ತೆ ಮಾಡೋ ಉದ್ದೇಶ ಏನು ಹೊಂದಿದ್ದೇವೆ. ಅದರ ಪ್ರಕಾರ ಇವತ್ತು ಕಾಮಗಾರಿಗಳು ನಡೀತಾ ಇದೆ. ಭಾಳ ಸಂತೋಷ ಆಗ್ತದೆ. ಇನ್ನೂ ನಮ್ಮ ಬೊಮ್ಮಾಯಿ ಸಾಹೇಬರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 50 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಆಗಿದೆ. ಮುಂದಿನ ದಿನ ಅವು ಕಾಮಗಾರಿ ಮಾಡಿ ಈ ರಾಯಚೂರು ಜನರಿಗೆ ಒಂದು ಸುರಕ್ಷಿತ ಸುಗಮ ರಸ್ತೆ ಮಾಡುವಂಥ ಕಾಮಗಾರಿ ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖರಾದ ಅಹಮದ್ ಬೇಗ್, ನಗರಸಭೆ ಮಾಜಿ ಸದಸ್ಯ ಶಂಶುದ್ದೀನ್, ರವೀಂದ್ರ ಜಾಲ್ದಾರ್, ಹರೀಶ್ ನಾಡಗೌಡ, ಕಾರ್ಯಪಾಲ ಅಭಿಯಂತರ ವೆಂಕಟೇಶ್, ವಾರ್ಡ್ ನಂಬರ್ 7 ಮತ್ತು 8 ಬಡಾವಣೆಯ ಪ್ರಮುಖರು, ನಿವಾಸಿಗಳು ಇದ್ದರು. ಸ್ವಯಂ ಸೇವಾ ಸಂಸ್ಥೆಗಳು ದೇಶದ ಅಭಿವೃದ್ಧಿಗೆ ಪೂರಕವಾಗಿವೆ. ಸ್ವಯಂ ಸೇವಾ ಸಂಸ್ಥೆಗಳು ಇಲ್ಲದಿದ್ದರೆ ಈ ದೇಶ ಅನಾಹುತಕ್ಕೆ ಈಡಾಗುತ್ತಿತ್ತು ಎಂದು ಷಡ್ಬ್ರಹ್ಮ ಶ್ರೀ 1008 ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಫೇವಾರ್ಡ್ ಕೆ ಹಾಗೂ ಜಿಲ್ಲೆಯ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ರಾಯಚೂರು ನಗರ ವೆಂಕಟೇಶ್ವರ ಕಾಲೇಜಿನಲ್ಲಿ ಆಯೋಜಿಸಿದ ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸ್ವಯಂ ಸೇವಾ ಸಂಸ್ಥೆಗಳು ಜಾತಿ, ಧರ್ಮ, ಮತ, ಪಂಥಗಳೆಂದು ಭೇದ ಭಾವ ಮಾಡದೆ ಸಮಾಜಮುಖಿಯಾಗಿ ಸೇವೆ ಮಾಡಬೇಕೆಂದು ಆಶೀರ್ವದಿಸಿದರು. ಇದು ನಿರಂತರವಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಅನೇಕ ಕಾರ್ಯಕ್ರಮಗಳ ಸಂದೇಶವನ್ನ ಈ ವೇದಿಕೆಯ ಮುಖಾಂತರವಾಗಿ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ ಎನ್ನುವಂತಹ ಆಶಾವಾದವನ್ನು ವ್ಯಕ್ತಪಡಿಸಬೇಕಾಗ್ತಾ ಇದೆ. ವಿಶ್ವ ಸ್ವಯಂ ಸೇವಾ ಸಂಸ್ಥೆಗಳ ಈ ದಿನಾಚರಣೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಎಲ್ಲ ಸ್ವಯಂ ಸೇವಾ ಕರ್ತರಿಗೆ ನಮ್ಮಿಂದ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲರಿಂದ ಮೊದಲನೇದಾಗಿ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಶುಭಾಶಯಗಳ ಏಳುವುದರ ಮೂಲಕವಾಗಿ ಶುಭ ನುಡಿ ತೆಗೆದುಕೊಂಡ ಎಲ್ಲ ಪ್ಲಾಸ್ಟಿಕ್ ಸುತ್ತಿ ಮ್ಯಾಗ ಆಡಂಬರವಾಗಿ ಅಲಂಕಾರ ಕೊಟ್ಟಿರ್ತಕ್ಕಂತಹ ಗಂಟೆಯನ್ನ ಬಿಚ್ಚಿ ಏನ್ ಮಾಡಿದ್ರು ನೀವೆಲ್ಲರೂ ಕೂಡ ನೋಡಿದ್ರೆ ಆ ಗಂಟನ್ನ ಬಿಚ್ಚಿ ಅದನ್ನೆಲ್ಲವನ್ನ ಪ್ಲಾಸ್ಟಿಕ್ ಅನ್ನು ತೆಗೆದು ಕೆಳಬಲ್ಲಿ ಒಬ್ಬರು ತಗೊಂಡು ಕೈಯಲ್ಲಿ ಮುದ್ದೆ ಮಾಡಿ ಜೋರಾಗಿಟ್ಟುಕೊಂಡ್ರು. ವೇದಿಕೆಯ ಒಂದು ಸಾರ್ವಭೌಮತೆಯನ್ನ ಹಾಳಾಗಲಿಕ್ಕೆ ಬಿಟ್ಟುಕೊಡ್ಲಿಲ್ಲ. ಸ್ವಯಂ ಸೇವಾ ಅಂತಂದ್ರೆ ಅದೇನು ಯೂನಿವರ್ಸಿಟಿಯಲ್ಲಿ ಓದಿ ಅಭ್ಯಾಸ ಮಾಡುವಂತದ್ದಲ್ಲ. ಒಬ್ಬರಿಂದೊಬ್ಬರು, ಇನ್ನೊಬ್ಬರಿಂದ ಮತ್ತೊಬ್ಬರಿಂದ ಮೊದಲೊಬ್ಬರು, ಹೀಗೆ ಅದು ಯಾರಿಂದ ಪ್ರೇರಣೆಗೊಂಡು ನಾವು ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹುಟ್ಟುತ್ತಲೇ ಬರ್ತದೆ. ಆದ್ರೆ ನಾವು ತೊಡಿಸಿಕೊಂಡ್ಕೊಳ್ಳೋದು ಇಂಥ ಆಯಾಮಗಳಿಂದ ನಾವು ರೂಪುರೇಷ ಮಾಡಿಕೊಳ್ತಾ ಇದ್ದೀವಿ. ಇವತ್ತೇ ಈ ವೇದಿಕೆಯ ಮೇಲೆ ಒಂದು ಸ್ವಯಂ ಸೇವಾ ಸಂಸ್ಥೆ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದೆ. ಇಲ್ಲಿ ಸಂಘಟಕರಿಗೆ ಬಹಳ
ಚಪ್ಪಾಳಿಯನ್ನು ಹೊಡೆಯಬೇಕಾಗ್ತಾ ಇದೆ. ನಾವು ಪ್ರಾರಂಭದಲ್ಲಿ ಇಬ್ಬರು ಪುತ್ರನ ಮಾತಾಡಿದ್ವಿ. ಆ ತಾಯಿ ಚೈತನ್ಯ ಏನಿರಬೇಕು ಸಭಾ ನಿರೂಪಣೆ ಮಾಡುವಂತ ಸಂದರ್ಭದಲ್ಲಿ ಶಬ್ದಗಳ ಇಂಚು ಮುಂಚು ಆಗ್ತಾ ಇತ್ತು. ನಮ್ಗ ಇನ್ನೊಬ್ಬರಿಗೆ ಕೊಟ್ಟಿದ್ರೆ ಬೇಕು ಅಂತ ತಿಳ್ಕೊಂಡು ವೇದಿಕೆಯನ್ನು ಶಬ್ದ ಬಂದು ಸಹಜ, ಅದನ್ನೇನು ಅಲ್ಲೆಗಳಲ್ಲಿ ಹೋಗಲ್ಲ. ಆಗ ಅವರು ಸ್ವಯಂ ಸೇವಾ ಸಂಘಟಕರು ಏನಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲದೆ ಹೇಳಿ ಅವರೇ ಹೇಳಿ ನಿರೂಪಣೆ ಮಾಡಿ ತಗೊಂಬೋದು ಬೇಡ ಅಂತ ಹೇಳಿದ್ರೆ ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವರು ಕೇರಳದಿಂದ ಬಂದಿದ್ದಾರೆ. ಕೇರಳ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿದ್ದು ಕನ್ನಡವನ್ನು ಅಭ್ಯಾಸ ಮಾಡಿ ಇವತ್ತು ಇಂಥ ವೇದಿಕೆಯ ಮುಖಾಂತರವಾಗಿ ನಿರೂಪಣೆ ಮಾಡುವಂತಹ ಒಂದು ಶೈಲಿಯನ್ನ ರೂಢಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಅವರ ಬೆನ್ನೆಲುಬಿಗೆ ನಿಂತ್ಕೊಂಡ್ರೆ ಇನ್ನೊಂದು ಮತ್ತೊಂದು ಏನಕ್ಕೆ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಅವರು ಸಂಘಟಕರ ಜೀವನ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಮನೆಯಲ್ಲಿ ಗಿಡ ಇದ್ದಾವೆ, ಎಲ್ಲಾದ್ರೂ ಇರುತ್ತವೆ. ರಾತ್ರಿ 6:30 7 ಗಂಟೆ ಆದ ನಂತರ ಒಂದು ಪಕ್ಷಿ ಬಂದು ಮಲಿಕೊಳ್ತದೆ. ಯಾವ ಪಕ್ಷಿ ಅಂತ ತಿಳ್ಕೊಂಡು ಕೇಳಿದ್ರೆ ನಮಗೆಲ್ಲ ಗೊತ್ತಿರಬಹುದು, ತೋರುಬಾವಲ ಅಂತೇಳಿ. ಅದು ಹೇಗೆ ಮಲ್ತದಂತಂದ್ರೆ ಕಾಲಿಲ್ಲ, 2 ಕೈಗಳು ಮಾತ್ರ. ಆ 2 ಕೈಗಳಿಂದ ಕೊಲ್ಲೆಯನ್ನು ಹಿಡಿದುಕೊಂಡು ಚೋತಾಡ್ತ ಮಲ್ಕೊಂಡದ್ದು. ಪರಮಾತ್ಮ ಎಂತ ವಿಚಿತ್ರವಾಗಿ ಆ ಪ್ರಾಣಿಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ, ಆ ಪ್ರಾಣಿಗೆ ಎಂಥ ವಿಚಿತ್ರ ಜೀವನ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ, ಲಕ್ಷ ಕೊಟ್ಟು ಕೇಳಿದ್ರೆ ಯಾವುದರಿಂದ ಊಟ ಮಾಡುತ್ತದೆ ಶರೀರದಿಂದ ಪಕ್ಷಿ ಅದರಿಂದನೇ ಮಲ ವಿಸರ್ಜನೆ ಮಾಡುತ್ತದೆ. ಎಂಥ ದುರಂತದ ಜೀವನ ಅದಕ್ಕೆ ಕೊಟ್ಟಿದ್ದಾನಂತ ಕೇಳಿದ್ರೆ ಪರೀಕ್ಷೆ ಮಾಡಬೇಕಿದ್ರೆ ಸಾಕು. ಯಾವುದರಿಂದ ಆಹಾರವನ್ನು ಸೇವನೆ ಮಾಡುತ್ತದೆ ಅದರಿಂದನೇ ಮಲ ವಿಸರ್ಜನೆ ಮಾಡುತ್ತದೆ. ಅಂಥ ಜೀವನವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಈ ತೋರುಬಾವಲ ಯಾಕೆ ಹೇಳಿದಂತ ಕೇಳಿದ್ರೆ, ಯಾರು ನಿಂದೆ ನಮ್ಗೆ ಮಾಡಿರ್ತಾರಲ್ಲ ನಮ್ಗೆ ಚಲೋ, ನಿಂದೆ ಮಾಡಿರ್ತಕ್ಕಂಥವನ ಜೀವನ ಹೇಗಾಗ್ತಾ ಇದೆ ಆ ತೋರುಬಾವಲದಂತೆ ಅವನ ಜೀವನ ಆಗ್ತದೆ. ಇದನ್ನು ನಾವು ನೋಡಿಸಿಕೊಂಡಾಗ ಇನ್ನಷ್ಟು ಮತ್ತಷ್ಟು ಮಗದಷ್ಟು ನಮ್ಮ ಜೀವನ ಸುಧಾರಣೆ ಆಗ್ತದೆ. ಹೇಗಂತ ಕೇಳಿದ್ರೆ, ಚೊಕ್ಕ ಬಂಗಾರದಲ್ಲಿ ಏನು ವಸ್ತು ಮಾಡಕ್ ಬರೋದೇ ಇಲ್ಲ. ಅದನ್ನು ಸುಟ್ಟು ಕುಟ್ಟಿ ಯಾರು ಬೇಕೋ ಅಕ್ಕ ಸಾಲಿಗೆ ತಿರಿಸಿ ಮಾಡಿದಾಗ ಅದು ನೌಕರಿ ಆಗ್ತದ, ನರ್ತ ಆಗ್ತದ, ಸರ ಆಗ್ತದ, ಚೈನ ಏನ್ ಬೇಕಾದ ವಸ್ತು ಮಾಡ್ಕೊಳ್ಬೋದು. ನಾವು ಎಷ್ಟು ಬೈತಾರಂತಂದ್ರೆ ಬಯಸಿಕೊಂಡಾಗ ನಾವು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಗಟ್ಟಿಯಾಗಿ ಬೇರೂರಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತಹದ್ದನ್ನ ಎಲ್ಲರೂ ಕೂಡ ಮನಗಾಣಬೇಕು. ಇದು ವರ್ಷ ಇವತ್ತು 2014 ಇಸ್ವಿಯಲ್ಲಿ ನಮ್ಮ ಆಯೋಜಕರು ಈ ಸಂಸ್ಥೆ ಪ್ರಾರಂಭವಾಯಿತು ಅನ್ನುವಂತ ವಿಚಾರವನ್ನು ವ್ಯಕ್ತಪಡಿಸಿದರು. ಆಗಿರ್ಬೋದು 6 ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದರು. 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಫೆಬ್ರವರಿ 27 ಅಂತಂದಾಗ ಇದೊಂದು ಅದೃಷ್ಟದ ದಿನ ಅಂತ ತಿಳ್ಕೊಂಡು ನೀವೆಲ್ಲರೂ ಭಾವಿಸಬೇಕು. ಯಾಕಂತ ಹೇಳಿದ್ರೆ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಮಾತನಾಡಿ, ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಎನ್ಜಿಒಗಳು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ಫೋಸಿಸ್ ಅನ್ನಂತಹ ದೊಡ್ಡ ಸಂಸ್ಥೆಗಳು ಸಿಎಸ್ಆರ್ ಫಂಡ್ ಕೊಡಲು ಮುಂದೆ ಬರುತ್ತಿವೆ. ಆದರೆ ಹಣವನ್ನು ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಗಟ್ಟಿ ಸಂಸ್ಥೆಗಳ ಅಗತ್ಯ ಇದೆ ಎಂದು ತಿಳಿಸಿದರು. ಜಿಲ್ಲೆಗಳಲ್ಲಿ ನಮಗೂ ಒಂದಾಗುವುದೇನು, ಒಂದು ಪಂಜಾಬ್ ಅಂತ ನೋಡಿದ್ರೆ ಆ ಗೋಧಿಯನ್ನ ಬೆಳತಕ್ಕಂಥದ್ದು, ಗೋಧಿಯನ್ನು ಊಟ ಮಾಡ್ತಕ್ಕಂಥದ್ದು ನೋಡಿದ್ರೆ ಎಲ್ಲೆಲ್ಲಿ ರಾಸಾಯನಿಕಗಳು ಜಾಸ್ತಿ ಊಟ ಮಾಡ್ತೀವಿ ಅಂತ ಒಂದು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ತಮಗಿರೋದ್ರಿಂದ ನೀವೆಲ್ಲರೂ ಸಮಾಜ ಬದಲಾವಣೆ ಮಾಡುವಂತ ನೇತಾರರು ನೀವಾಗಿರೋದ್ರಿಂದ ನಿಮ್ಮೆಲ್ಲ ಸಂಸ್ಥೆಗಳ ಈ ದಿನಾಚರಣೆಯಲ್ಲಿ ಈ ನೆಪದಲ್ಲಿ ಆದರೂ ಸಹ ನೀವೆಲ್ಲರೂ ಒಟ್ಟಾಗಿ ಕೂಡಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವತ್ತೇನು ನಾವು ಏನ್ ಎನ್ಜಿಒದಲ್ಲಿ ಏನ್ ಮಾಡಬೇಕು, ಎನ್ಜಿಒ ಇರುವಂತ ಕಷ್ಟ ಸುಖಗಳನ್ನು ನೀವೆಲ್ಲರೂ ಹಂಚಿಕೊಂಡು ಈ ಜಿಲ್ಲೆಯ ಸಮಗ್ರ ಏನು ಚಿತ್ರಣವನ್ನ ಬದಲಿ ಮಾಡತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿರೋದ್ರಿಂದ ಎಲ್ಲರೂ ಜವಾಬ್ದಾರಿ ವ್ಯಕ್ತಿಗಳ ಮಧ್ಯೆ ನಾನೊಬ್ಬನು ಇವತ್ತು ಈ ಕಾರ್ಯಕ್ರಮಕ್ಕೆ ಸಂತೋಷವನ್ನು ಕರೆದು ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಕುಂತು ನಿಮ್ಮ ಜೊತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಬೇಕಂತಾರೆ, ಅಂತ ವ್ಯಕ್ತಿಗಳು ಬೇಕಂತಾರೆ, ಅಂತವರು ನಿಮ್ಮಲ್ಲಿ ಇರೋದ್ರಿಂದ ನೀವೆಲ್ಲರೂ ಸೇರಿ ಈ ಜಿಲ್ಲೆಯ ಸಮಗ್ರ ಏನಿವತ್ತು ಹಿಂದುಳಿದ ಜಿಲ್ಲೆ ಅಂತ ನಾವೇನು ಕರಿತೀವಿ, ಈ
ಇದು ನಿಜವಾಗಲೂ ಹಿಂದುಳಿದ ಜಿಲ್ಲೆ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ 2 ನದಿಗಳು ಅತ್ಯಂತ ಉತ್ತಮ, ಈ ಬಿಸಿಲು ಫಲವತ್ತಾದ ಭೂಮಿ. ಇದು ರಾಷ್ಟ್ರದ ಬೇರೆ ಯಾವುದೇ ರಾಷ್ಟ್ರದಲ್ಲಿ ನೋಡಿದ್ರೆ ಈ ವಾತಾವರಣ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಮ್ಮನ್ನು ನಾವು ಹಿಂದೆ ಉಳ್ಕೊಂಡು ಅಂತ ಅಂತೀವಿ. ಇವತ್ತು ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಇರ್ಬೋದು, ತಮಿಳುನಾಡು ಇರ್ಬೋದು, ಅವರಿಗೆ ಉತ್ಕೃಷ್ಟ ಅಕ್ಕಿಯನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ರಾಯಚೂರು ಜಿಲ್ಲೆ. ಅತ್ಯಂತ ಉತ್ತಮ ಗುಣಮಟ್ಟದ ಹತ್ತಿ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ಸರ್ಕಾರ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಹೆಸರಲ್ಲಿ ಸಂಸ್ಥೆ ನೋಂದಾಯಿಸಿ ಅದಕ್ಕೆ 500 ಕೋಟಿ ರೂಪಾಯಿಗಳನ್ನು ನೀಡಿದೆ. ಆದರೆ ಅದರ ಉಪಯೋಗ ಮಾತ್ರ ಆಗುತ್ತಿಲ್ಲ ಎಂದು ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಸಂಸ್ಥೆ ವಿರುದ್ಧ ಹರಿಹಾಯ್ದರು. ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುವಂತ ಸಾಧ್ಯತೆ ಇರುತ್ತೆ. ದುರದೃಷ್ಟವಶಾತ್ ಕರ್ನಾಟಕ ಸರ್ಕಾರ ಒಂದು ಸಂಘ ಮಾಡಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಅದಕ್ಕೊಂದು 500 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ಏನು ಅನುಭವ ಸಂಘಕ್ಕೆ ಒಂದು ರಿಜಿಸ್ಟ್ರೇಷನ್ ಅಷ್ಟೇ ಇದೆ. ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿ 500 ಕೋಟಿ ಅನುದಾನ ಕೊಟ್ಟು ಖರ್ಚು ಮಾಡಿ ಹೆಚ್ಚಾಗಬೇಕು. ಕೃಷಿಯಲ್ಲಿ ಅವರೇ ಕೆಲಸ ಮಾಡಬೇಕು, ಸಾಂಸ್ಕೃತಿಯಲ್ಲಿ ಅವರೇ ಕೆಲಸ ಮಾಡಬೇಕು, ಮಾನವ ಸಂಪನ್ಮೂಲದಲ್ಲಿಯೂ ಅವರೇ ಕೆಲಸ ಮಾಡಬೇಕು. ಕರ್ನಾಟಕ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಅಂತ ಒಂದು ಇಲಾಖೆ ಇದೆ. ಕೇಂದ್ರದ ಮಾನವ ಸಂಪನ್ಮೂಲ ಇದೆ. ಸಾಕಷ್ಟು ಜನ ಸಮಸ್ಯೆಯಲ್ಲಿರ್ತಕ್ಕಂಥವ್ರು, ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥವ್ರು, ಸಮಾಜದ ಜನಕ್ಕೆ ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಮುಂದೆ ಬಂದದ್ದು. ಇವತ್ತು 29 ವರ್ಷ ಆದರೂ ಸೇವೆ ನಿಂತಿಲ್ಲ. ಬಟ್ ಕಷ್ಟ ಇರ್ಬೋದು, ಪ್ರಜಾಕರು ಹೇಳೋತರ ಕಷ್ಟ ಇದೆ. ಬಟ್ ಕಷ್ಟದಿಂದಲೂ ಕೂಡ ಅತಿ ಸಂಕಷ್ಟದಲ್ಲಿ, ನಮ್ಗಿಂತ ಸಂಕಷ್ಟದಲ್ಲಿ ಇರ್ತಕ್ಕಂಥ ಜನರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡುವಂತ ಒಂದು ಐಕ್ಯತೆಯನ್ನ ಇವತ್ತು ನಮಗೆ ಅನುಕೂಲ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಬೆಳವಣಿಗೆ ಆಗಿರ್ಬೋದು ಮತ್ತು ನಮ್ಮ ರಾಯಚೂರು ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು ಮಾಡಿದ್ದಾರೆ. ನಾವು ನಿಮ್ಗೆಲ್ಲ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿದೆ. ಒಂದು ಜಾಸ್ತಿ ಜನರಿಗೆ ಏನಿದೆ ಅಂದ್ರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡುವಂತದ್ದು ತಮಗೋಸ್ಕರ ಅನ್ನುವಂಥದ್ದು ಎಲ್ಲೋ ಪ್ರಚುರ ಆಗ್ತಾ ಇದೆ. ಬಹುಶಃ 4-5 ವರ್ಷಗಳಿಂದ ಪೂಜಾರಿಗೆ ನಮ್ಮನ್ನ ಜಿಲ್ಲಾ ಪಂಚಾಯತ್ ಸಮಿತಿಗೂ ತರಿಸ್ಕೊಳ್ಳೋದು. ನಾವು ಹೇಳ್ತೀವಿ, ಸಮುದಾಯದಲ್ಲಿರ್ತಕ್ಕಂಥ ನಾವು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಮೂಹ ಸಂಸ್ಥೆಯ ಎಸ್ ಗಂಟಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಘವೇಂದ್ರ ಸವಾಯಿ ವಹಿಸಿದ್ದರು. ವೇದಿಕೆ ಮೇಲೆ ಸದಾನಂದ್ ಪೂಜಾರಿ, ಸಂತೋಷ್ ರಾಜ್ಗುರು, ಸತೀಶ್ ಹಿರೇಮಠ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available.
Muhammad Yasin, Home Appliances, Wholesale and Retail, Ma Complex, opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें। रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 98453 41063 96115 94131। ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್,
ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, ಬಿಪಿ, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಶುಭ ಹಾರೈಸಿದರು. ಬಿಜೆಪಿ ಅಲ್ಪಸಂಖ್ಯಾತರ ಮುಖಂಡ ಮುಕ್ತಿಯಾರ್ ನೇತೃತ್ವದಲ್ಲಿ ಯಡಿಯೂರಪ್ಪ ಭಾವಚಿತ್ರ ಇರುವ ಕೇಕ್ ಕತ್ತರಿಸಿದ ಶಾಸಕ ಡಾ ಶಿವರಾಜ್ ಪಾಟೀಲ್ ಶುಭ ಕೋರಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಟ್ ಸೇರಿದಂತೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಇದ್ದರು. ಯುವ ಸಾಹಿತಿ ಕಿರಣ್ ಕುಮಾರ್ ರಚನೆ ಮಾಡಿರುವ ದಿ ಸೀಕ್ರೆಟ್ ಆಫ್ ಬೇಜಿಂಗ್ ಲೈಫ್ ಕೃತಿ ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರಚನೆ ಮಾಡಿದ್ದಾರೆ ಎಂದು ಜೆಸ್ಕಾಂ ಪ್ರಭಾರಿ ಅಧೀಕ್ಷಕ ಚಂದ್ರಶೇಖರ್ ದೇಸಾಯಿ ಅವರು ಹೇಳಿದರು. ನಗರದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಹಕಾರ ಸಂಘದ ಆವರಣದಲ್ಲಿ ಸುರಭಿ ಸಾಂಸ್ಕೃತಿಕ ಬಳಗದ ವತಿಯಿಂದ ಯುವ ಲೇಖಕ ಕಿರಣ್ ಕುಮಾರ್ ಅವರು ರಚನೆ ಮಾಡಿರುವ ದಿ ಸೀಕ್ರೆಟ್ ಆಫ್ ಬೇಜಿಂಗ್ ಲೈಫ್ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಇಂದಿನ ಫೇಸ್ಬುಕ್, ವಾಟ್ಸ್ಆಪ್ ಯುಗದಲ್ಲಿ ಯುವ ಲೇಖಕ ಕಿರಣ್ ಕುಮಾರ್ ಅವರು ಯುವಕರಿಗೆ ಪ್ರೇರಣೆಯಾಗುವ ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನವಾಗುವ ಕೃತಿ ರಚನೆ ಮಾಡಿದ್ದಾರೆ ಎಂದರು. ಅವರ ದೈನಂದಿನ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ಕೃತಿ ರಚನೆ ಮಾಡಿರುವುದು ದೊಡ್ಡ ಕೆಲಸವೇ ಆಗಿದೆ. ಅನೇಕರು ಒಂದೊಂದು ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡುತ್ತಾರೆ. ಕಿರಣ್ ಕುಮಾರ್ ವೃತ್ತಿ ಜೊತೆಗೆ ಸಾಹಿತ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂತಹ ಮತ್ತಷ್ಟು ಕೃತಿಗಳು ಹೊರಬರಲಿ, ಕನ್ನಡ ಮಾತೃಭಾಷೆಯಲ್ಲಿ ಇದನ್ನು ತಂದು ಓದುಗರಿಗೆ ಒದಗಿಸಿಕೊಡಲಿ ಎಂದರು. ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪಾಲಿಸಯ್ಯ ಪುಂಡಲೀಕ ಮುನಿ ವರದ ನಮಿಪೆನಿ ತ್ವತ್ಪಾದ ಪಾಲಿಸಯ್ಯ. ಪ್ರಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮಾತೃಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಬಹಳ ಅರ್ಥಗರ್ಭಿತ ಅಂತ ನನ್ನ ಭಾವನೆ. ಸೊ ಇನ್ನೂ ಸಮಯಾವಕಾಶ ಇದೆ, ಅದನ್ನ ಕೂಡ ನೀವು ಬಿಡುಗಡೆ ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಕನ್ನಡ ಆಗಿರೋದ್ರಿಂದ ಎಲ್ರಿಗೂ ಓದಲಿಕ್ಕೆ ಅನುಕೂಲ ಆಗುತ್ತೆ, ಅದು ಅರ್ಥಗರ್ಭಿತ ಕೂಡ ಇರುತ್ತೆ. ದಯವಿಟ್ಟು ಅದನ್ನೊಂದು ಮಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಥರ ಕೃತಿಗಳ ನಮ್ಮ ಕಿರಣ್ ಕಡೆಯಿಂದ ಬರಲಿ. ಅವನಿಗೆ ದೇವರು, ಅವರ ತಂದೆ ತಾಯಿಗಳು ಆಶೀರ್ವಾದ ಚೆನ್ನಾಗಿರಲಿ, ಚೆನ್ನಾಗಿರುತ್ತೆ ಕೂಡ. ನಮ್ಮ ಒಂದು ಜೆಸ್ಕಾಂನ ಮೇಲಕ್ಕೆ ಎತ್ತಲಿಕ್ಕೆ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ಈ ಒಂದು, ಯಾಕಂದ್ರೆ ಶಬ್ದಕೋಶ ಬೇಕು, ವಿಚಾರಗಳು ಬೇಕು, ಅವನ್ನೆಲ್ಲ ಸೇರಿಸಿ ಅದನ್ನ ಒಂದು ಅಚ್ಚುಕಟ್ಟಾಗಿ ಬರೆದು ಸಮಾಜವನ್ನು ತಿದ್ದಲಿಕ್ಕೆ ಸಹಕಾರಿಯಾಗುವಂಥ ಕೃತಿಗಳನ್ನ ಬಿಡುಗಡೆ ಮಾಡಬೇಕಂದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್. ನಿಜವಾಗ್ಲೂ ನಮ್ಮ ಹುಡುಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ತನ್ನ ದೈನಂದಿನ ಕರ್ತವ್ಯಗಳಲ್ಲಿ ಇದು ಕೂಡ ಒಂದು ಕರ್ತವ್ಯವನ್ನು ಭಾವಿಸಿ, ಯಾಕಂದರೆ ಸಮಾಜವನ್ನು ತಿದ್ದಲಿಕ್ಕೆ ಹಲವಾರು ರೀತಿಗಳಿದ್ದಾವೆ. ಕೆಲವರಿಗೆ ಈ ರೀತಿ ತಿರ್ತಾರೆ, ಇನ್ನು ಕೆಲವರು ವಿಧವಾದ ವಿಚಾರಗಳನ್ನು ಇಟ್ಕೊಂಡು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಥರ ಮಾಡ್ತಾ ಇರ್ತಾರೆ. ದ ಸೀಕ್ರೆಟ್ ಆಫ್ ಚೇಂಜಿಂಗ್ ಲೈಫ್, ನಮ್ಮ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಬರೆದಿದ್ದಾನೆ. ಬುಕ್ಕು ಬಹಳ ಚಿಕ್ಕದಾಗಿದೆ, ಬಟ್ ಚೊಕ್ಕವಾಗಿದೆ, ಸ್ವಲ್ಪ ಓದ್ರಿ. ಆಮೇಲೆ ಕನ್ನಡ ಆವೃತ್ತಿ
ಕೃತಿ ಪರಿಚಯಿಸಿದ ಉಪನ್ಯಾಸಕ ಪವನ್ ಕುಮಾರ್ ಅವರು ಮಾತನಾಡಿ, ಕಿರಣ್ ಕುಮಾರ್ ಅವರು ಯುವ ಜನರಿಗೆ ಅನುಕೂಲವಾಗಲು ಈ ಕೃತಿ ರಚನೆ ಮಾಡಿದಂತಾಗಿದೆ. ಅನೇಕರು ದಾರಿ ತಪ್ಪಿ ಹೋಗುತ್ತಿದ್ದು ಅವರ ಜೀವನವನ್ನು ಕಟ್ಟಿಕೊಳ್ಳಲು ಈ ಕೃತಿ ಯುವಕರಿಗೆ ಮಾರ್ಗದರ್ಶನವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ಜಿ ಸುರೇಶ್, ಸಾಹಿತಿ ವೀರ ಹನುಮಾನ್, ಈರಣ್ಣ ಬೆಂಗಾಲಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೆಂಚಿ, ಕಾರ್ಯನಿರ್ವಾಹಕ ಅಭಿಯಂತರ ರಾಜೇಶ್ ವರ್ಮಾ, ಕೆಪಿಟಿಸಿಎಲ್ ನೌಕರ ಲಕ್ಷ್ಮಣ್, ಲಿಂಗರಾಜ್ ಗದ್ದಿಗೇರಿ, ಕೃತಿ ಲೇಖಕ ಕಿರಣ್ ಕುಮಾರ್, ಬಳಗದ ಕಾರ್ಯದರ್ಶಿ ಜಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ನಗರದ ಕೆಇಬಿ ಕಾಲೋನಿಯ ಕಾಂಪೌಂಡ್ಗೆ ಹೊಂದಿಕೊಂಡು ಅನಧಿಕೃತವಾಗಿ ಹಾಕಲಾಗಿರುವ ಶೆಡ್ಗಳನ್ನು ಒಂದು ದಿನದೊಳಗೆ ತೆರವುಗೊಳಿಸುವಂತೆ ನಗರಸಭೆ ಪೌರಾಯುಕ್ತ ಮುನಿಸ್ವಾಮಿ ಅಂಗಡಿ ಮಾಲೀಕರಿಗೆ ಎಚ್ಚರಿಸಿದರು. ಕೆಇಬಿ ಕಾಂಪೌಂಡ್ ಬಳಿ ನೆಲದಲ್ಲಿ ವಿದ್ಯುತ್ ತಂತಿ ಅಳವಡಿಸಲಾಗಿದೆ. ಯಾವುದೇ ರೀತಿಯ ಜನವಸತಿ ಅಂಗಡಿ ಶೆಡ್ಗಳನ್ನು ನಿರ್ಮಿಸುವುದು ಅಪಾಯಕಾರಿ, ಕಾನೂನು ಬಾಹಿರವೆಂದು ಎಸ್ಸಿ/ಎಸ್ಟಿ ಕಲ್ಯಾಣ ಸಂಸ್ಥೆ ಪ್ರತಿನಿಧಿಗಳು ನಗರಸಭೆಗೆ ಪತ್ರ ಬರೆದು ಒತ್ತಾಯಿಸಿದರು. ಇಂದು ನಗರಸಭೆ ಸಿಬ್ಬಂದಿ ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿಗಳು ಸೇರಿ ಅನಧಿಕೃತ ಅಂಗಡಿಗಳ ಮಾಲೀಕರಿಗೆ ಮನವರಿಕೆ ಮಾಡಿ ಒಂದು ದಿನದೊಳಗೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಿ, ಇಲ್ಲದೆ ಹೋದಲ್ಲಿ ನಗರಸಭೆಯಿಂದ ತೆರವುಗೊಳಿಸುವುದಾಗಿ ಎಚ್ಚರಿಸಿದರು. ಕೆಇಬಿ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಅನೇಕ ಅಂಗಡಿಗಳು ಅನಧಿಕೃತವಾಗಿ ಹುಟ್ಟಿಕೊಂಡಿದ್ದು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಅಪಘಾತ ಸಂಭವಿಸುವ ಅಪಾಯದಿಂದ ತೆರವಿಗೆ ಮುಂದಾಗುವಂತೆ ನೌಕರರ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ನಗರಸಭೆ ಪೌರಾಯುಕ್ತರು ಮುನಿಸ್ವಾಮಿ ಮಾತನಾಡಿ, ಈಗಾಗಲೇ ಅನಧಿಕೃತ ಅಂಗಡಿಗಳ ಮಾಲೀಕರಿಗೆ ತಿಳುವಳಿಕೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಶೆಡ್ಗಳು, ಅಂಗಡಿಗಳನ್ನು ತೆರವುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ನಗರಸಭೆಯಿಂದ ತೆರವುಗೊಳಿಸಲಾಗುತ್ತದೆ. ಯಾವುದೇ ಹಾನಿಯಾದರೆ ನಗರಸಭೆ ಹೊಣೆಯಾಗುವುದಿಲ್ಲ. ಅನಧಿಕೃತ ಅಂಗಡಿಗಳ ತೆರವುಗೊಳಿಸುವಂತೆ ಸೂಚಿಸಿದರು. ಜಸ್ಕಾಂ ಅಧೀಕ್ಷಕ ಚಂದ್ರಶೇಖರ್ ದೇಸಾಯಿ, ಸಂಘದ ಎಸ್ಸಿ/ಎಸ್ಟಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ನರಸಪ್ಪ ಮಣಿಗಿರಿ, ಜೆಎಲ್ ಗೋಪಿ, ಪುಷ್ಪರಾಜ್ ಸೇರಿದಂತೆ ಅನೇಕ ನೌಕರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಪೋಲಿಯೋ ಮುಕ್ತಗೊಳಿಸಲು ಪ್ರತಿ ಮಗುವಿಗೆ ಲಸಿಕೆ ಹಾಕಿಸಲು ಮನವಿ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಕಲಾಪ ಹಾಳು ಮಾಡಿದ್ದಕ್ಕೆ ಖಂಡನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ, ತುರುಸಿನ ಮತದಾನ. ಮತ್ತು ಟಿಪ್ಪು ಸುಲ್ತಾನ್ ರಸ್ತೆ ಡಾಂಬರೀಕರಣ ಕಾಮಗಾರಿ ಚಾಲನೆ. ತ್ವರಿತ ಸಂಚಾರ ಮುಕ್ತಗೊಳಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ಸ್ವಯಂ ಸೇವಾ ಸಂಸ್ಥೆಗಳು ದೇಶದ ಅಭಿವೃದ್ಧಿಗೆ ಪೂರಕವಾಗಿವೆ. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು. ಬಿಜೆಪಿಯಿಂದ ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬ, ಕೇಕ್ ಕತ್ತರಿಸಿ ಶುಭ ಹಾರೈಕೆ. ಕಿರಣ್ ಕುಮಾರ್ ರಚಿಸಿದ ಸೀಕ್ರೆಟ್ ಆಫ್ ಬೇಜಿಂಗ್ ಲೈಫ್ ಕೃತಿ ಬಿಡುಗಡೆ. ಯುವಕರ ಜೀವನ ಸುಧಾರಣೆಗೆ ಕೃತಿ ಸಹಕಾರಿ, ಚಂದ್ರಶೇಖರ್ ದೇಸಾಯಿ. ಕೆಇಬಿ ಕಾಲೋನಿ ಕಾಂಪೌಂಡ್ಗೆ ಅನಧಿಕೃತ ಅಂಗಡಿ ಶೆಡ್ಗಳ ತೆರವಿಗೆ ನೌಕರರ ಒತ್ತಾಯ. ಒಂದು ದಿನದಲ್ಲಿ ತೆರವುಗೊಳಿಸಲು ಪೌರಾಯುಕ್ತರ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur.
ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು.